ಎಲ್ರಿಗೂ ನಮಸ್ಕಾರ. ಶುಭ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಭಗವಂತ ನಿಮಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮ ದೇವ್ರ ಮಕ್ಕಳ ಕಡೆಯಿಂದನೂ ನಿಮಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ನಾವೆಲ್ಲನೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಥರದ ಮಾಡ್ತಿರ್ತಾರೆ ಮನೆಗಳಲ್ಲಿ. ಸೊ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲೂ ನಾವು ಒಂದು ದೊಡ್ಡ ಕುಟುಂಬ ಅಂತ ಪದೇ ಪದೇ ಹೇಳ್ತಿರ್ತೀವಿ. ಸೊ ನಮ್ಮಲ್ಲೂ ಒಂದು ನಮ್ಮ ಕೈಲಾದ ಮಟ್ಟಿಗೆ ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಎಲ್ಲ ಥರದ ಪ್ರಿಪ್ರೇಷನ್ ನಡೀತಿದೆ. ಬನ್ನಿ ನೋಡೋಣ ಯಾವ್ಯಾವ ಥರ ಜನಸ್ನೇಹಿ ಸ್ವರ್ಗದಲ್ಲಿ ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಯಾರೆಲ್ಲ ಸುಬ್ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ, ಹೀಗೆ ವಿಡಿಯೋಗಳು ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಎಲ್ಲರಿಗೂ ತೋರಿಸ್ತೀನಿ ಹೇಗೆ ನಮ್ಮ ಆಶ್ರಮದಲ್ಲಿ ಪ್ರಿಪ್ರೇಷನ್ ನಡೀತಿದೆ ಅಂತ. ಸೌತೆಕಾಯಿ ಮೆಣಸಿನ್ಕಾಯಿ ಹಚ್ಚಿರ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನೀಟಾಗಿ ಸಂಚಲನ ಪೀಸ್ ಮಾಡಿ ಬಟನ್ನ ಕ್ಲೀನಾಗಿ ಕಟ್ ಮಾಡಿ ತೊಳೆದು ಹಾಕ್ತಿದ್ದಾರೆ. ಬನ್ನಿ ಮುಂದೆ ನೋಡೋಣ ಏನೇನೆಲ್ಲ ಮಾಡಿದ್ದೀವಿ ನಾನು ಅಂತ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸಣ್ಣ ಸಣ್ಣ ಹಚ್ಚಿದ್ದಾರೆ. ಕೋಸಂಬರಿಗೆ ತುಂಬ ಸಣ್ಣ ಹಚ್ಚಲು ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ, ನೋಡಿ ಏನೆಲ್ಲ ಮಾಡಿದ್ದೀವಿ ಅಂತ. ಸೊ ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ದೇವ್ರ ಮಕ್ಕಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಮಾಡ್ತಾ ಬರ್ತಿದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲರ ಮನೇಲಿ ಸಣ್ಣ ಸಣ್ಣ ತಪ್ಪಲೆಲ್ಲ ಮಾಡಿದ್ರೆ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ ತುಂಬ ದೊಡ್ಡದೆಲ್ಲ ತಪ್ಪಲೆಲ್ಲ ಮಾಡಿರ್ತೀವಿ. ಯಾಕೆಂದರೆ ಒಬ್ಬರಿಬ್ಬರಲ್ವಲ್ಲ, 120 ಜನಕ್ಕೆ. ಸೊ ದೇವ್ರ ಮಕ್ಳಿಗೆ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ನೋಡಿ ಹೆಸರು ಬೇಳೆನೂ ಅಷ್ಟೇ ತುಂಬ ಜಾಸ್ತಿನೇ ಮಾಡಬೇಕು. ಒಬ್ರಿಗೂ ಇಬ್ರಿಗೂ ಎಲ್ಲ ಆಗಲ್ಲ. 120 ಜನಕ್ಕೆ ಬೇಕು ಅಂತ ಅಂದಾಗ ಜಾಸ್ತಿನೇ ನೆನೆ ಹಾಕಿ ಮಾಡಿದ್ದೀವಿ ನಾವು. ನಿಜವಾಗ್ಲೂ ಖುಷಿ ಆಗುತ್ತೆ ದೇವ್ರ ಮಕ್ಕಳ ಜೊತೆ ನಾವು ಇದ್ದೀವಿ ಅಂತ ಹೇಳೋಕ್ಕೆ. ನೋಡಿ ಎಷ್ಟು ಅದ್ಭುತವಾಗಿ ನೀಟಾಗಿ ಅದನ್ನೆಲ್ಲ ಎತ್ಕೊಂಡು ಕಲಸಿ ನೆನಾಕಬೇಕು. ನೆನಾಕಿ ಇಟ್ಟಿದ್ದಾರೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಉಪ್ಪು, ಖಾರ, ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸೊ ಪಾಪ ಅವ್ರು ನೆನೆಸಿದ್ರು ಬಟ್ರಣ, ನಾನು ಅದನ್ನು ಬಂದು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ನೋಡಿ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಅದಕ್ಕೂ ಕಮೆಂಟ್ ಹಾಕ್ಬೋದು ತುಂಬ ಜನ. ಹಾಕಿ ಪರವಾಗಿಲ್ಲ. ಸೊ ಇದನ್ನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೇ. ಉಪ್ಪು, ಖಾರ, ಸೌತೆಕಾಯಿ ಅದೆಲ್ಲ ಮಿಕ್ಸ್ ಮಾಡಬೇಕು. ಸೌಟಲ್ಲೆಲ್ಲ ನೀವು ಮಿಕ್ಸ್ ಮಾಡಿದ್ರೆ ನೀಟಾಗಿ ಆಗೋಲ್ಲ. ಸೊ ಅದರಿಂದ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಆಗಿರ್ಬೋದು. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಎಲ್ಲನೂ ಮ್ಯಾಶ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಒಂದು 10 ನಿಮಿಷದಲ್ಲಿ ಯಾವ್ಯಾವ ಥರ ದೇವ್ರ ಮಕ್ಳು ಕೊಡ್ತೀವಿ ಅಂತ ನೋಡ್ತಾ ಬನ್ನಿ. ನಿಜವಾಗ್ಲೂ ಗಮ್ ಅಂತಿದೆ. ನನಗೂ ಸ್ವಲ್ಪ ಬಾಯಲ್ಲಿ ನೀರು ಬರ್ತಿದೆ. ಏನು ಮಾಡೋಕ್ಕಾಗಲ್ಲ. ದೇವ್ರ ಮಕ್ಳು ಫಸ್ಟ್ ತಿಂದಾದ್ಮೇಲೆ ನಾವು ತಿನ್ನೋದು. ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ, ತುಂಬ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು. ಸೊ ಅದೆಲ್ಲ ಪ್ರಿಪ್ರೇಷನ್ ಮಾಡಿ ಹಾಗೆ ರಾಮನಿಗೊಂದು ಪೂಜೆ ಮಾಡೋಣ ಅಂತ ಬಂದು ಇಲ್ಲಿ ಆಶ್ರಮದಲ್ಲೇ ಒಂದು ಸಣ್ಣದಾದ ಪೂಜೆ, ನಮ್ಮ ಕೈಲಾದ ಮಟ್ಟಿಗೆ ಸುಬ್ಬನ ಜೊತೆ ಪೂಜೆ ಮಾಡ್ತಿದ್ದೀವಿ. ನಿಜವಾಗ್ಲೂ ರಾಮ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಹಾಗೆ ದೇವ್ರ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಜಾಸ್ತಿ ಕೊಡಲಿ ಅಂತ. ಯಾಕೆ ಅಂದರೆ ನಮ್ಮಲ್ಲೆಲ್ಲ ನಾನಾ ಥರದ ಕಾಯಿಲೆಯಿಂದ ಬಳಲ್ತಿರೋ ಅಂಥವ್ರು. ಸೊ ಭಗವಂತ ಅವರಿಗೆಲ್ಲ ಆರೋಗ್ಯ ಚೆನ್ನಾಗಿಡಪ್ಪ ಅಂತ ಖಂಡಿತ ಬೇಡ್ಕೊತೀವಿ. ನಾನು ಸುಬ್ಬ ಆಗಿರ್ಬೋದು. ಅಡಿಗೆ ರೆಡಿನಾ? ನೋಡಿದ್ರೆ ಗೊತ್ತ. ಬೇಗ ಮಾಡಿ. ಯಾರ ಹತ್ರ ಆದ್ರೂ ಪಂದ್ಯ ಕಟ್ ಸೋತ್ರ? ಯಾಕೆ? ಇಲ್ಲ, ಬರೀ ಅರ್ಧ ಮೀಸೆ ಇಟ್ಕೊಂಡಿದ್ರಲ್ಲ ಅದಕ್ಕೆ.
ಶುಭಾಶಯಗಳು. ಶಿವರಾಮಿ ಹಬ್ಬದ ಶುಭಾಶಯಗಳು. ರೆಡಿ ಇದ್ದೀರಾ ಪಾನಕ ಕುಡಿಯೋಕ್ಕೆ? ರೆಡಿ ಇದೀವಪ್ಪ. ಹಾಂ ನಿಜಾಲು? ಎರಡೇ ಗ್ಲಾಸ್ ಕುಡಿತೀವಿ. ಅದಕ್ಕೆ ಎರಡೇ ಗ್ಲಾಸ್ ಕುಡಿತೀವಿ. ಪಾತ್ರೆ ಎತ್ತಾಕ್ತವ್ರೆ. ಶುಭೋದಯ. ಶುಭೋದಯ. ಇವತ್ತು ಯಾವಪ್ಪ? ಏನ್ ಕುಡಿತಿ? ಪಾನಕ ಕುಡಿತೀಯಾ? ನಿಂಗೆ ಪಾನಕ ಕೊಡಲ್ಲ ನಾನು. ಕೊಡ್ಬೇಕು. ಕೊಡಲ್ಲ ನಾನು. ಏನ್ ಮಾಡ್ತೀಯಾ? ಅಂದ್ರೆ ಸ್ಟ್ರೈಕ್ ಮಾಡ್ತೀಯಾ? ಸ್ಟ್ರೈಕ್ ಮಾಡಾಯ್ತು. ನಾನು ಪಾನಕ ಕೊಡಲ್ಲ ನಿಂಗೆ. ಪಾನಕ ಕೊಡಲ್ಲ ನಿಂಗೆ. ಮಜ್ಜಿಗೆ ಕೊಡ್ತೀನಿ. ಮಜ್ಜಿಗೆ ಬೇಡ. ಮಜ್ಜಿಗೆ ಮಜ್ಜಿಗೆ ಕೊಡ್ತೀನಿ. ಆಯ್ತು, ನಿಂಗೆ ಪಾನಕ ಕೊಡ್ತೀನಿ. ಗೊತ್ತಾ? ಕುಡಿಯೋದು ಗಜ ಪಾನಕ? ಪಾನಕ ಬೇಕು. ಪಾನಕ ಇಲ್ಲ ನಿಂಗೆ? ನಾನು ಕುಡಿಯೋ ಬಿಡಲ್ಲ. ಶುಗರ್ ಐತು ಇಲ್ಲಿ ಏನಾಗುತ್ತೆ ಹಬ್ಬ ತಮ್ಗೆ, ನಮ್ಮ ಹಬ್ಬ ಶುಗರ್ ಐತೆ. ಯಾವ ಹಬ್ಬ ಇವತ್ತು? ನೋಡಿ, ನಿನ್ ದೋಸ್ತ ಹಬ್ಬ ಬಂದ. ಸಣ್ಣ ಮಾಡ್ದ. ಸರಿ ಆಯ್ತು. ಜೈ ಶ್ರೀರಾಮ್ ಹೇಳಿ ಸಾಕು. ಜೈ ಶ್ರೀರಾಮ್. ಆಂಜನೇಯ. ನೀನು ಶ್ರೀರಾಮನವಮಿ ಅಂತ ಕರೆಕ್ಟಾಗಿ ಹೇಳಿದ್ರೆ ಪಾನಕ. ನನ್ಗೆ ಗೊತ್ತಿಲ್ಲ. ಹೇಳಿಲ್ಲ ಅಂದ್ರೆ ಪಾನಕ ಇಲ್ಲ, ಮಜ್ಜಿಗೆ ಇಲ್ಲ. ಶ್ರೀರಾಮನವಮಿ ಹೇಳ್ದಾನ? ಹೇಳಿಲ್ಲ. ಶ್ರೀರಾಮಗೆ ಶುಭಾಶಯಗಳು ಏನು ಹೇಳ್ದಾನ? ಬೇಡ ಬಿಡು. ಇದು ನಾನು ಹೋಗಿ ಅಲ್ಲೇ ಹೋಗಿ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಾಗಲ್ಲ ಹೇಳು. ಶ್ರೀರಾಮನವಮಿಗೆ ಹಬ್ಬದ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ, ಸಮಸ್ತ ನಾಡಿನ ಜನರಿಗೆ ಶ್ರೀರಾಮನವಮಿಗೆ ಹಬ್ಬದ ಶುಭಾಶಯಗಳು. ಇವನೇನಾಗ್ತಾವನೆ? ಗುರು ವಿಷ್ಣು ಅಮರೇಶ್ವರಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋಮ ಸದ್ಗಮಯ ಅಮಸೋಮ ಜ್ಯೋತಿರ್ಗಮಯ ವಿದ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ನಿಮ್ಗೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ನಾಡಿನ ಕರುನಾಡ ಜನರಿಗೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ರಾಶಿತ್ರ ಆಶ್ರಮದಲ್ಲಿ ರಾಮನನ್ನ ನೆನೆದು ಪಾನಕ ಮತ್ತೆ ಮಜ್ಜಿಗೆ ಒಂದು ಸಣ್ಣದಾಗಿ ಪ್ರಸಾದವನ್ನು ಮಾಡಿದೀವಿ. ನೀವೆಲ್ಲರೂ ಹೊಟ್ಟೆ ತುಂಬ ತಿಂದು ಖುಷಿಯಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮೆಲ್ರಿಗೂ ಕೂಡ ಶ್ರೀರಾಮ ಒಳ್ಳೇದ್ ಮಾಡ್ಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಳ್ಳೆದಾಗಿ ಎಲ್ರಿಗೂ.
ತುಂಬ ಅದ್ಭುತವಾಗಿ ಪಾನಕ ಮಜ್ಜಿಗೆ ಕೋಸಂಬರಿ ಅದ್ಭುತವಾಗಿತ್ತು. ನಿಜವಾಗ್ಲೂ ಖುಷಿ ಆಯಿತು. ಇವತ್ತು ದೇವ್ರ ಮಕ್ಕಳ ಜೊತೆ ನಾವು ಒಂದು ಪಾನಕ ಮಜ್ಜಿಗೆ ಎಲ್ಲ ಕೊಟ್ಟಿದ್ದು. ಹೇಗಿತ್ತು? ಸೂಪರ್ ಆಗಿತ್ತು. ಹೌದಾ? ಪಾನಕ ಸೂಪರ್ ಆಗಿತ್ತು. ಬೆಲ್ಲ ಚೆನ್ನಾಗಿತ್ತಾ? ಕರ್ಬೂಜ ಸಿಕ್ತಾ? ಕರ್ಬೂಜ ಸಿಕ್ತಾ? ಇಲ್ಲ. ಪ್ರತಿಯೊಬ್ಬರು ಕೂಡ ಸುಬ್ಬ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಗಂಟಕ ಮಾತೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಒಳ್ಳೆಯದಾಗಲಿ ಮೇಡಮ್ ಯೂಟ್ಯೂಬ್ ಚಾನೆಲ್ಗೆ. ಥ್ಯಾಂಕ್ ಯು.